ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಾಸ್ಟ್ ಟೈಮ್ ನಾನು ನಿಮಗೆ ಸ್ವೀಟ್ ಮತ್ತು ಖಾರ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿದ್ದೆ. ಅದರಿಂದ ನಾನೇನು ಮಾಡಿದ್ದೆ ಅಂದರೆ ಬ್ರೆಡ್ ದಹಿ ಬೂಂದಿ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂದರೆ ಫಸ್ಟು ಅರ್ಧ ಲೀಟ್ರು ಮೊಸರನ್ನ ತಗೊಂಡು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ ಪುಡಿ 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ಸ್ವೀಟ್ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಒಂದು ಪಕ್ಕಕ್ಕೆ ತೆಗೆದಿಟ್ಕೊಂಡು ಬಿಡೋಣ. ನೀಟಾಗಿ ಬ್ಲೆಂಡ್ ಮಾಡೋಣ. ಎಲ್ಲ ಕಡೆನೂ ಅದು ಸೇರಬೇಕು. ನಾವೇನೇನು ಪುಡಿ ಹಾಕಿದ್ರೋ ಅದೆಲ್ಲ ನೀಟಾಗಿ ಎಲ್ಲ ಕಡೆ ಸೇರೋ ಹಂಗೆ ನೀಟಾಗಿ ಇದನ್ನ ಬ್ಲೆಂಡ್ ಮಾಡೋಣ. ಆಮೇಲೆ ಈ ಖಾರ ಮತ್ತು ಸ್ವೀಟ್ ಚಟ್ನಿ ಏನು ಮಾಡ್ಕೊಂಡಿದ್ನೋ ಗರಂ ಮಸಾಲ ಹಾಕಿದೆ ಲಾಸ್ಟಲ್ಲಿ, ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಬ್ರೆಡ್ನ ಕಾರ್ನರ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇದ್ದೀನಿ. ಕಾರ್ನರ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಈ ಥರ ಕ್ಯೂಬ್ಸ್ ಥರ ಮಾಡ್ಕೋತಾ ಇದ್ದೀನಿ. ಈ ಕ್ಯೂಬ್ಸ್ ಥರ ಮಾಡ್ಕೊಂಡಿರೋದ್ರ ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಸರ್ವಿಂಗ್ ಪ್ಲೇಟೇ ತೊಗೊಂಡ್ಬಿಡೋದು. ಯಾವುದ್ರಲ್ಲಿ ಸರ್ವ್ ಮಾಡ್ತಿರೋ ಅದರಲ್ಲೇ ಒಂದು ಲೇಯರು, ಫಸ್ಟ್ ಲೇಯರ್ಗೆ ಸ್ವಲ್ಪ ಖಾರ ಚಟ್ನಿ, ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ಕೊಂಡು ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ. ಈ ಸ್ಪ್ರೆಡ್ಡೆಲ್ಲ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ದಹಿ ಏನು ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಎಲ್ಲ ಕಡೆನೂ ಹಾಕಬೇಕು. ಆ ಬ್ರೆಡ್ಡಿಗೆಲ್ಲ ಆ ಮೊಸರಿನ ಅಂಶ ಸೇರಬೇಕು. ಅದನ್ನು ಹಾಕ್ತೀನಿ. ಈಗ ಖಾರ ಚಟ್ನಿ ಸ್ವೀಟ್ ಚಟ್ನಿ ಹಾಕಿದ್ದೀನಿ. ಇದ್ರ ಮೇಲೆ ನಾನು ದಹಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಮೊಸರು, ಅದನ್ನು ಇದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಈ ಕಡೆ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಅದಾದಮೇಲೆ ಇದ್ರ ಮೇಲೆ ಇನ್ನೊಂದು ಲೇಯರ್ನ ಚೆನ್ನಾಗಿ ಮೊಸರನ್ನ ಆದಷ್ಟು ಚೆನ್ನಾಗಿ ಆ ಬ್ರೆಡ್ ನೆನೆಯೋಂಗೆ ಹಾಕೋಣ. ಅದ್ರ ಮೇಲೆ ಇನ್ನೊಂದು ಸ್ಲೈಸ್ ಆಫ್ ಬ್ರೆಡ್ ಇಟ್ಟು ಅದಕ್ಕೂ ಅಷ್ಟೇ ಸೇಮು ಇದಕ್ಕೆ ಸ್ವಲ್ಪ ಖಾರ ಚಟ್ನಿ, ಸ್ವಲ್ಪ ಸ್ವೀಟ್ ಹಾಕೋತೀನಿ. ನನಗೆ ಸ್ವೀಟ್ ಇಷ್ಟ ಅಂದ್ಬಿಟ್ಟು ಬರೀ ಸ್ವೀಟ್ ಹಾಕ್ಕೊಂಡಿದ್ದೆ. ಈ ಥರ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇದ್ರ ಮೇಲೂ ಸಹ ಮತ್ತೆ ಇನ್ನೊಂದು ಲೇಯರು ಮೊಸರು, ದಹಿ ಮಿಕ್ಸ್ ಏನು ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಈ ಬ್ರೆಡ್ಗೂ ಅಷ್ಟೇ ಅದು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾಯಿದೆ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ದಯವಿಟ್ಟು ಅರಿಸಿ. ಈಗ ನೋಡಿ, ನಾನು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿನೂ ಕಲಸಿಟ್ಕೊಂಡು ಬಿಡ್ಬೋದು. ನಾನು ನಿಮಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ಕಲಿಸ್ಬಿಟ್ಟೆ ನೀಟಾಗಿ, ಮೂರೂ ಸೇರಿ ಕಲಿಸ್ಬಿಟ್ಟೆ. ಈಗ ನೋಡಿ, ಇದ್ರ ಮೇಲೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಾದಮೇಲೆ ನಾವು ಬೂಂದಿ ಇರುತ್ತಲ್ಲ, ಆ ಬೂಂದಿನ ಅದ್ರ ಮೇಲೆ ಹಾಕ್ಕೊಂಡು ಓಂ ಪುಡಿನೂ ಸ್ವಲ್ಪ ಹಾಕೋತೀನಿ. ಇಲ್ಲಿ ಸ್ವಲ್ಪ ನನ್ನ ಶ್ಯಾಡೋನೇ ಬಿದ್ದುಬಿಡ್ತು. ಈಗ ದಹಿ ಹಾಕಿ ಅದ್ರ ಮೇಲೆ ಓಂ ಪುಡಿ ಸ್ವಲ್ಪ ಹಾಕಿದ್ದೀನಿ ನೋಡಿ. ಇದು ಈ ಥರ ಇದೆ. ಬ್ರೆಡ್ ದಹಿ ಚಾಟ್ ರೆಡಿಯಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಚೆ ಕಡೆ ಹೋದಾಗ ಎಲ್ಲರೂ ನಿಮ್ಮ ಚಾನೆಲ್ನ ಚೆನ್ನಾಗಿದೆ ಅಂತ ಹೇಳಿದಾಗ ಖುಷಿ ಆಗ್ತದೆ. ಇದೇ ಥರ ಹಾಗೆ ಮಕ್ಕಳೆಲ್ಲ ಬಂದಿದ್ದರು ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾರಿ ಬಿಸ್ಕೆಟ್ ಇತ್ತು, ಅದಕ್ಕೂ ಸಹ ಚಾಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಮಕ್ಕಳಿಗೆಲ್ಲ ಈ ಥರ ಹಾಕ್ಕೊಂಡು ನಾನು ಬ್ರೆಡ್ಡು ಸ್ವಲ್ಪ ತಂದಿದ್ದೆ, ಅದಕ್ಕೋಸ್ಕರ ಈ ಥರ ಮಾರಿ ಬಿಸ್ಕೆಟ್ ಚಾಟ್ ಮಾಡಿಕೊಟ್ಟೆ. ಎಲ್ರಿಗೂ ತುಂಬ ಇಷ್ಟ ಆಯಿತು. ನನ್ನ ಮಕ್ಕಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆ ಇದನ್ನು ಮಾಡಿ ಕೊಟ್ಟೆ. ಅದು ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಈ ಥರ ಕಾಣಿಸುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ನಾವು ಆಚೆ ತಿಂತೀವಿ ಇಲ್ಲ ಅಂತಲ್ಲ, ಬಟ್ ಮನೆಯಲ್ಲೇ ಆದಷ್ಟು ತಿಂದರೆ ಒಳ್ಳೆಯದು. ಸೊ ಇದೂ ಸಹ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.